ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಕೆಲವು ಆನ್ಲೈನ್ ಪ್ರಾಡಕ್ಟ್ಸ್ಗಳನ್ನು ತರಿಸ್ಕೊಂಡಿರೋ ಅಂಥವನ್ನ ಕೆಲವನ್ನ ನಿಮ್ಗೆ ಯೂಸ್ ಆಗುತ್ತೆ ಅಂತ ಇಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನಮ್ಮನೆಯವರಿಗೆ ಬುಕ್ಸ್ ಓದೋದು ಇಷ್ಟ ಆಗಿರೋದ್ರಿಂದ ಕೆಲವು ಬುಕ್ಸ್ಗಳನ್ನ ಹಾಗಾಗಿ ಎಲ್ಲ ಲೈಬ್ರರಿಲಿ ತೊಗೊಂಬರ್ತಾಯಿದ್ರು. ಈಗ ಆನ್ಲೈನಲ್ಲೇ ತರಿಸ್ಕೊಂಡ್ಬಿಡೋಣ ಅಂತ ಇಲ್ಲಿ ತರಿಸ್ಕೊಂಡಿದ್ದಾರೆ. ಇಲ್ಲಿ ಬೆಂಗಳೂರಿಂದ ತರಿಸ್ಕೊಂಡಿರೋ ಅಂಥದ್ದು. ಕೆಲವು ಅಡ್ರೆಸ್ ಸಮೇತ ಹಾಕಿದ್ದೀನಿ, ಕೆಲವು ಫೋನ್ ನಂಬರಲ್ಲಿ ಈಗ ಮನೆ ಬಾಗಿಲಿಗೆ ಕಳಿಸ್ತಾರೆ. ಇಲ್ಲಿ ಕಳಿಸಿರೋ ಅಂಥ ಫೋನ್ ನಂಬರ್ನ ಟೈಪ್ ಮಾಡಿಕೊಂಡು ಬೇಕಾದ್ರೆ ನಾವು ಅದೇ ಅಡ್ರೆಸ್ಸಿಗೆ ಕಳಿಸಿ ಅಂದರೆ ಕಳಿಸ್ತಾರೆ. ಇಂಟ್ರೆಸ್ಟ್ ಇದ್ದವರು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ, ಯಾವ ಬುಕ್ಸ್ ಬೇಕಾದರೂ ಸಿಗುತ್ತೆ ಅಂತ. ಅಲ್ಲಿ ನಮ್ಮ ಮನೆಯವ್ರು ಬಂದುಬಿಟ್ಟು ಕೆಲವು ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಕೆಲವು ಬುಕ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ. ಹಾಗೆ ಇವನ್ನೆಲ್ಲ ಇಡೋದಕ್ಕೆ ಒಂದು ಬುಕ್ಸ್ ರ್ಯಾಕರ್ ಇದ್ದರೆ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಇರುತ್ತೆ ಅಂತಂದ್ಬಿಟ್ಟು ಕೆಲವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇರುವಾಗ ಮೀಶೋಯಿಂದ ನನಗೆ ಈ ಥರ ಶೆಲ್ಫ್ ಸಿಕ್ತು. ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲೆಲ್ಲ ಸರ್ಚ್ ಮಾಡಿದಲ್ಲಿ ಮೀಶೋಯಿಂದ ಸ್ವಲ್ಪ ಕಡಿಮೆ ಬಡ್ಜೆಟೆಲ್ಲ ಸಿಕ್ತು. ಇದನ್ನು ಬೇಕಾದ್ರೆ ಲಿಂಕ್ ಬೇಕಂದರೆ ನಿಮಗೆ ಅಮೌಂಟ್ ಬೇಕಂದರೆ ಕಾಮೆಂಟಲ್ಲಿ ತಿಳಿಸಿ, ನಾನು ತಿಳಿಸ್ತೀನಿ. ನೋಡ್ತಾ ಇರ್ಬೋದು, ಇದನ್ನು ತೊಗೊಂಬಂದ್ಮೇಲೆ ಸ್ವಲ್ಪ ಆರ್ಗನೈಸ್ ಮಾಡೋದು ಸ್ವಲ್ಪ ಕಷ್ಟನೇ ಆಯಿತು. ಅವೆಲ್ಲ ಸ್ಕ್ರೂ ಕೊಟ್ಟಿರ್ತಾರೆ ಸಪ್ರೇಟಾಗಿ. ಹಾಗೂ ಹೇಗೋ ಮಾಡಿ ಈ ಥರ ಎಲ್ಲ ಜೋಡಿಸಿದ್ವಿ. ಈಗ ಅದರಲ್ಲಿ ಯಾವ ರೀತಿ ಜೋಡಿಸೋದು ಅಂತಲೂ ಕೊಟ್ಟಿರ್ತಾರೆ, ಎಲ್ಲ ಕೊಟ್ಟಿರೋ ಅಂಥವನ್ನ ಈ ಥರ ಜೋಡಿಸಿ. ಇನ್ನು ಬುಕ್ಸ್ ಎಲ್ಲ ತಂದಿದ್ಮೇಲೆ ಅವನು ಸಹ ಈ ರೀತಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ. ಕೆಲವು ಇನ್ನೂ ಬುಕ್ಸು ಹಳೆವೆಲ್ಲ ಇದ್ದಾವೆ, ಅಷ್ಟೊಂದು ತೂಕ ಇಡಿಸೋದಿಲ್ಲ, ಅದು ಸ್ವಲ್ಪ ಇಟ್ಕೋಬೋದು ಅಷ್ಟೇ. ಇನ್ನು ಮಕ್ಕಳಿಗೆ ವೈಟ್ ಸಾಕ್ಸ್ ಬುಕ್ ಮಾಡ್ಕೊಂಡ್ಬಿಡೋಣ ಅಂತ ಬುಕ್ ಮಾಡ್ಕೊಂಡಿದ್ದೀನಿ. ಹೀಗೆಲ್ಲ ಸ್ಕೂಲಲ್ಲಿ ತರಿಸ್ಕೊಂಡು ಬೇಗ ಬಾಳಿಕೆ ಬರೋದಿಲ್ಲ, ಕಂಪ್ಲೇಂಟ್ ಬರ್ತಾ ಇರುತ್ತೆ. ಅದಕ್ಕೆ ಈ ಥರ ಮೀಶೋದಲ್ಲೇ ತರಿಸ್ಕೊಂಡ್ಬಿಡೋಣ ಅಂತ ತರಿಸ್ಕೊಂಡಿದ್ದೀನಿ. ಇವನು ಸಹ ಅಷ್ಟೇ ಮೀಶೋಯಿಂದನೇ ತರಿಸ್ಕೊಂಡಿರೋದು. ಕ್ವಾಲಿಟಿ ಚೆನ್ನಾಗಿದೆ, ನಮಗೆ ವರ್ತ್ ಅನ್ನಿಸ್ತು ನಾವು ಕೊಟ್ಟಿರೋ ಅಮೌಂಟ್ಗೆ. ಈ ಲಿಂಕ್ಗಳೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದರೆ ನೀವು ಹೋಗಿ ಅಲ್ಲಿ ಸರ್ಚ್ ಮಾಡಿ ತೊಗೊಬೋದು. ಇನ್ನು ಮತ್ತು ಅಡುಗೆ ಮನೇಲಿ ತರಕಾರಿ ಕಟ್ ಮಾಡೋಕೆ ಪ್ಲಾಸ್ಟಿಕ್ಕಿಂದೆಲ್ಲ ಇತ್ತಲ್ವ, ಸ್ಟೀಲಿಂದ ಬಿಟ್ಟಿದ್ದಾರೆ. ಇಲ್ವಾಗಿ ಸ್ಟೀಲಿಂದ ತೊಗೊಂಡ್ಬಿಡೋಣ ಅಂತ ಇಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದನ್ನು ಸಹ ಅಷ್ಟೇ ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ, ಇಲ್ಲಿ ವರ್ತ್ ಅನ್ನಿಸ್ತು. 271 ಏನೋ ಕೊಟ್ಟಿದ್ದು ನಾನು ಇದಕ್ಕೆ. ಈಗೆಲ್ಲ ಆಗಲೆಲ್ಲ ಕಡಿಮೆ ಆಗ್ತಾ ಇರುತ್ತೆ. ಈ ಥರ ಎಡ್ಸ್ ಬಂದಿರೋ ಅಂಥದ್ದನ್ನ ತೊಗೊಂಡಿದ್ದೀನಿ ನಾನಿಲ್ಲಿ. ಪ್ಲಾಸ್ಟಿಕ್ಕಿಂದ ಆದರೆ ಆಗಲೆಲ್ಲ ಇದಾಗ್ತಾ ಇರುತ್ತೆ ಅಂತಂದ್ಬಿಟ್ಟು ಈ ಥರ ಪರ್ಚೇಸ್ ಮಾಡಿದ್ದೀನಿ. ಚೆನ್ನಾಗಿದೆ ಸ್ಟೀಲಿಂದ ಬಂದುಬಿಟ್ಟು. ಈ ಕಡೆ ಒಂದು ಈರುಳ್ಳಿನ ಸಹ ಕಟ್ ಮಾಡ್ತಿದ್ದೀನಿ. ನಾವು ಏನೇ ಇದು ಮಾಡಿದ್ರೆ ಚಾಕದಲ್ಲಿ ಕಟ್ ಮಾಡಿದ್ರೆ ಸ್ವಲ್ಪ ಗೆರೆ ಬೀಳ್ತಾನೆ ಇರುತ್ತೆ. ಅದು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೀಲಿಂದ ಇರೋದು ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ